ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಈ ರೀತಿ ಪ್ರಾಬ್ಲಮ್ಗಳು ಬರ್ತವೆ ಬ್ಲೌಸಲ್ಲಿ. ಇತ್ತೀಚೆಗಂತೂ ತುಂಬ ಬರ್ತಾಯಿತ್ತು. ನನಗೆ ಇದು ಗೊತ್ತಿರಲಿಲ್ಲ ಮುಂಚೆ. ಅದು ನಾನು ಮುಂದೆ ವಿಡಿಯೋದಲ್ಲಿ ಹಾಕ್ತೀನಿ ಇದರಿಂದ ಎಷ್ಟು ಪ್ರಾಬ್ಲಮ್ ಆಯಿತು ಅಂತ. 2-3 ಜನ ಕಸ್ಟಮರ್ನ ಕಳ್ಕೊಂಡೆ. ಈ ರೀತಿ ಪ್ರಾಬ್ಲಮ್ ಬಂದಾಗ ಹೀಗೆ ಸ್ಟಿಚ್ ಮಾಡಬೇಕು. ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ವಾ, ಈ ರೀತಿ ಮಾಡಬೇಕು. ಇದನ್ನು ನಾನು ಫಸ್ಟು ಮಾಡಿಕೊಟ್ಟೆ ಒಂದು ಬ್ಲೌಸು, ಕರೆಕ್ಟ್ ಆಯಿತು. ಆವಾಗ ಗೊತ್ತಾಯಿತು ಈ ಟಿಪ್ಸ್. ಈ ರೀತಿ ನೋಡಿ, ಕಸ್ಟಮರ್ ಬಂದಾಗ ಏನಾದರೂ ಒಂದು ಪ್ರಾಬ್ಲಮ್ ಹೇಳ್ತಾರಲ್ವ, ಅದನ್ನು ನಾವು ಕಲಿಬೇಕು. ಒಂದಿಬ್ಬರು ಕಸ್ಟಮರ್ನ ಕಳ್ಕೊಂಡ್ರೂ ಪರವಾಗಿಲ್ಲ, ನಾವು ಕೆಲಸ ಕಲಿಬೇಕು. ಅದು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರೆ, ಕಲಿಯೋದನ್ನು ನಿಲ್ಲಿಸಿದ್ರೆ ಮುಂದುವರಿಯೋಕ್ಕಾಗಲ್ಲ. ನನಗೆ ಈಗ ಇದೇ ಲೈಫು ಅಂದಾಗ ನಾನು ಕಲೀಲೇಬೇಕಾಗುತ್ತೆ. ಒಂದು 2-3 ಜನ ಕಸ್ಟಮರ್ನ ಕಳ್ಕೊಂಡೆ ಇದೇ ಒಂದು ಪ್ರಾಬ್ಲಮ್ ಸರಿ ಮಾಡೋಕ್ಕೆ ಗೊತ್ತಾಗ್ದೇ. ನೋಡಿ, ಈ ರೀತಿ ಪ್ರಾಬ್ಲಮ್ ಸರಿ ಮಾಡೋದು ಹೀಗೆ. ಆ ರೀತಿ ಬಂದಾಗ ಆ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ. ಸ್ಲೀವ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ. ಕಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿರ್ತೀವಲ್ವ. ಇದು ನಾನು ಇವ್ರದ್ದು ಸ್ಟಿಚ್ ಮಾಡ್ತಾ ಇರೋದು 10ನೇ ಬ್ಲೌಸು. ಇನ್ನೊಂದು ಕೂಡ ಇದೆ, ಅದು ಕಟ್ಟಿಂಗು ಮಾಡಿಲ್ಲ, ಇನ್ನೂ ಲೈನಿಂಗ್ ತಂದಿಲ್ಲ. ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ತಿರ್ಗಾ 10ನೇ ಬ್ಲೌಸ್ ನೋಡಿ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾರೆ. ಇವ್ರ ಮಗಳು ಕೂಡ ಟೈಲರೇ. ಅವ್ರ ಮಗಳು ಸ್ಟಿಚ್ ಮಾಡಿದ್ದು ಸರಿ ಹೋಗ್ತಿಲ್ಲ ಅವ್ರಿಗೆ, ಇದೇ ಥರ ಪ್ರಾಬ್ಲಮ್ ಅಂತ ಹೇಳಿದರು. ಇದೇ ರೀತಿ ಪ್ರಾಬ್ಲಮ್ ನಮ್ಮ ಓನರ್ಗೂ ಕೂಡ ಇದೇ ಥರ ಪ್ರಾಬ್ಲಮ್ ಬಂದಿತ್ತು. ಅವ್ರು ಹೇಳಿದರು, ಈ ರೀತಿ ಆಗ್ತಾಯಿದೆ, ಏನಿದೆ ನೋಡ್ಕೊಳ್ಳಿ ಅಂತ. ಅವ್ರು ಹೇಳಿದ ಮೇಲೆ ನಾನು ನೀಟಾಗಿ ನೋಡಿಕೊಂಡು ಕಲಿತೆ. ಇವಾಗ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಪ್ರಾಬ್ಲಮ್ಸ್ ಏನೂ ಬರ್ತಾಯಿಲ್ಲ ಇತ್ತೀಚೆಗೆ. ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು, ಅದನ್ನು ಕಲಿಬೇಕು. ಹೇಗೆ ಕಲಿಬೇಕು? 4-6 ಜನರ ಹತ್ರ ಕೇಳಿ, ಟೈಲರಿಂಗ್ ಬಗ್ಗೆ ಗೊತ್ತಿರುತ್ತಲ್ಲ, ಅವ್ರನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ನೋಡಿ, ಈ ಪ್ರಾಬ್ಲಮ್ಗೋಸ್ಕರ ನಾನು ಇದು ನಮ್ಮ ಓನರ್ದೇ ಬ್ಲೌಸು, ಬಟ್ ನನಗೆ ಅವಾಗ ಗೊತ್ತಿರಲಿಲ್ಲ. ಆವಾಗಂತೂ ನನಗೆ ನಮ್ಮ ಮನೆಯವ್ರನ್ನ ನೋಡ್ಕೋಬೇಕು, ಮನೇಲೇ ಇದ್ದೆ. ಈ ಮನೆಗೆ ಶಿಫ್ಟಾಗಿ ನಾವು ಸುಮಾರು 1 ತಿಂಗಳಾಗಿತ್ತೇನೋ ಅಷ್ಟೇ. ಆವಾಗ ಒಂದು ಬ್ಲೌಸ್ ಕೊಟ್ಟಿದ್ದರು, ನೋಡೋಣ ಅಂತ. ಮೊದಲೊಂದು ಕೊಟ್ಟರು, ಎರಡನೇದು, ಇದು 3ನೇ ಬ್ಲೌಸ್. ಅದು ಕೂಡ ಸೇಮ್ ಪ್ರಾಬ್ಲಮ್. ಈಗ ನಾನು ತೋರಿಸಿದ್ನಲ್ವ, ಆ ಥರ ಪ್ರಾಬ್ಲಮನ್ನು ಸರಿ ಮಾಡೋಕ್ಕೆ ನನಗೆ ಬರ್ತಿರ್ಲಿಲ್ಲ. ಅದಾದಮೇಲೆ ಮತ್ತೆ ಇನ್ನೊಬ್ಬರು ಕೂಡ ಕೊಟ್ಟರು. ಅಂದರೆ ಇದು ಸ್ವಲ್ಪ ಹೆವಿ ಸೈಜ್ ಆಗುತ್ತೆ ಇವ್ರದ್ದು. ನಾನು ಬನಶಂಕರಿಲೆಲ್ಲ ಸ್ಟಿಚ್ ಮಾಡಿದ್ದು ಹೆವಿ ಸೈಜು. ಬಟ್ ಹೆವಿ ಸೈಜ್ ಅಂದರೆ ಸ್ಟಿಚ್ ಮಾಡಿದ್ದೀನಿ, ತೀರಾ ಓವರ್ ಸೈಜ್ ಬಂದು ಕ್ಲೋಸ್ ನೆಕ್ ಅದೆಲ್ಲ ಸ್ಟಿಚ್ ಮಾಡಿಸ್ಕೊಂಡಿರ್ತಾರಲ್ಲ, ಅವಾಗ ಅಷ್ಟೊಂದು ಪ್ರಾಬ್ಲಮ್ ಗೊತ್ತಾಗಲ್ಲ. ಇದು ನಾರ್ಮಲ್ ಬ್ಲೌಸ್ ಆದಾಗ ಸ್ವಲ್ಪ ಪ್ರಾಬ್ಲಮ್ಗಳು ಗೊತ್ತಾಗುತ್ತೆ. ಆಮೇಲೆ ಹೇಳ್ತಾರೆ, ಕಸ್ಟಮರ್ ಹೇಳಬೇಕು, ಹೇಳಿದ್ರೇ ನಮಗೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ಆಗುವಂಥದ್ದು. ನಮ್ಮ ಮನೆಯವರು ಟಿ ವಿ ನೋಡ್ತಾ ಇದ್ದಾರೆ, ನಾನು ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಅವಾಗ ತಾನೇ ಮನೆ ಒರೆಸಿ ಕಸ ಗುಡಿಸಿ ಬ್ಲೌಸನ್ನು ಕಟ್ ಮಾಡ್ತಾಯಿದ್ದೆ. ನೆಲದಲ್ಲೇ ಕಟ್ ಮಾಡ್ತಾಯಿದ್ದೆ, ಯಾಕಂದರೆ ಟೇಬಲ್ ಖಾಲಿ ಇಲ್ಲ. ಒಂದು ರೂಮ್ ಅಂತೂ ಫುಲ್ ಆಗಿದೆ. ಇನ್ನೂ ಸಾಮಾನುಗಳು ಕೆಲವೊಂದು ಎತ್ತಿಟ್ಟಿಲ್ಲ. ಪ್ಯಾಕರ್ಸ್ ಆ್ಯಂಡ್ ಮೋರ್ಸ್ ಹೇಗೆ ಬಾಕ್ಸ್ ಹಾಗೆ ಇಟ್ಟಿದ್ದಾರೋ ಹಾಗೇ ಇದೆ. ದಿನ ಒಂದೊಂದನ್ನು ತೆಗಿತಾ ಇರ್ತೀನಿ. ಯಾಕಂದರೆ ಆಗ ತಾನೇ ಡಿಸ್ಚಾರ್ಜ್ ಆಗಿ ಬಂದು ಜಸ್ಟ್ ಒಂದು 1 ಮಂತ್ ಆಗಿತ್ತೇನೋ ಅಷ್ಟೇ. ನನಗೂ ಕೂಡ ತುಂಬ ರೆಸ್ಟ್ ಬೇಕಾಗಿತ್ತು. ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಮನೇಲೇ ಇರೋದಲ್ವಾ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ರೂಮೆಲ್ಲ ಖಾಲಿ ಮಾಡಿರಲಿಲ್ಲ. ಹಾಲಲ್ಲೇ ನಾನು ಕಟ್ ಮಾಡ್ತಾಯಿದ್ದೆ. ರಿಯಲ್ ವಾಯ್ಸ್ ಹಾಕೋಕ್ಕೆ ಟಿ ವಿ ನೋಡ್ತಾಯಿದ್ರು ನಮ್ಮ ಮನೆಯವರು, ಹಾಗಾಗಿ ಆಗಿಲ್ಲ. ಇದೇ ರೀತಿ ನೋಡಿ, ಟೈಲರಿಂಗಲ್ಲಿ ಏನೇ ಒಂದು ಪ್ರಾಬ್ಲಮ್ ಹೇಳಿದಾಗ ಅದನ್ನು ನಾವು ಕಂಡುಹಿಡಿಬೇಕು. ಕಂಡುಹಿಡಿದ್ರೆ ಮಾತ್ರ ಟೈಲರಿಂಗ್ ಬಗ್ಗೆ ಜಾಸ್ತಿ ನಾಲೆಜ್ ಬರುತ್ತೆ. ನಾನು ಕ್ಲಾಸ್ ಹೇಳ್ಕೊಡ್ತೀನಿ ಅಲ್ವಾ, ನನಗೆ ಗೊತ್ತಿದ್ರೆ ತಾನೇ ಕ್ಲಾಸ್ ಹೇಳ್ಕೊಡೋಕ್ಕಾಗೋದಲ್ವ. ಹಾಗಾಗಿ ಇತ್ತೀಚೆಗಂತೂ ನಾನು ಧೈರ್ಯವಾಗಿ ಏನೇ ಒಂದು ಪ್ರಾಬ್ಲಮ್ ಬಂದರೂ ಸರಿ ಮಾಡ್ತೀನಿ. ಆಮೇಲೆ ಯಾವುದೇ ಒಂದು ಕ್ವಶನ್ ಕೇಳಿದರೆ, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ, ಸ್ಟೂಡೆಂಟ್ಸ್ ಕೇಳ್ತಾರಲ್ಲ, ಕ್ವಶನ್ಸ್ ಕೇಳಿದಾಗ ಆರಾಮಾಗಿ ಈ ರೀತಿ ಮಾಡಿ, ಹೀಗೆ ಸರಿ ಹೋಗುತ್ತೆ ಅಂತಲೇ ಹೇಳ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇವಾಗ ಬಂತು ನೋಡಿ ಟೈಮ್. ಮನೇಲಿ ಸ್ಟಿಚ್ ಮಾಡ್ತಾ ಇದ್ನಲ್ಲ, ಆವಾಗ ವಿಡಿಯೋ ಮಾಡಿರುವಂಥದ್ದು. ಕಲ್ತಿದ್ದು ತಪ್ಪಾಗಿದ್ದು ಅದನ್ನೆಲ್ಲ ಹೇಳಬೇಕಂದ್ರೆ ಧೈರ್ಯ ಬೇಕಾಗುತ್ತೆ. ಆಮೇಲೆ ಅದು ಕಲಿತು ಸರಿ ಮಾಡ್ಕೊಂಡ್ಮೇಲೆ ಹೇಳೋದಕ್ಕೆ ಧೈರ್ಯ ಬಂದೇ ಬರುತ್ತೆ. ಹಾಗಾಗಿ ಇಷ್ಟು ದಿನ ಟೈಮ್ ತೊಗೊಂಡು ನಾನು ಇವಾಗ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಜಾಸ್ತಿ ಟೈಲರಿಂಗ್ ವೀಡಿಯೋಸ್ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಡೈಲಿ ವ್ಲಾಗ್ಸೇ ಹಾಕ್ತೀನಿ. ನನಗೆ ಅದು ತುಂಬ ಇಷ್ಟ. ಟೈಲರಿಂಗು, ಕುಕ್ಕಿಂಗು, ಪ್ರತಿಯೊಂದು ಡೇ ಫುಲ್ ಏನೆಲ್ಲ ಇರುತ್ತೆ ಅದನ್ನು ಹಾಕೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಟೈಲರಿಂಗ್ ಬಂದು ಕಲಿಯೋರಿಗೆ, ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ, ಟೈಲರಿಂಗ್ ಮಾಡ್ತಾ ಇರೋರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ನನ್ನ ಅನಿಸಿಕೆ ಬಂದು ಎಲ್ರಿಗೂ ಹೆಲ್ಪ್ ಆಗಬೇಕು ಅನ್ನೋದು, ಆ ರೀತಿ ನನಗೆ ಥಾಟ್ಸ್ ಇದೆ. ಹಾಗಾಗಿ ಡೇ ಫುಲ್ ಅಥವಾ ಒಂದು ವಾರಕ್ಕೊಂದು ಈ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ತುಂಬ ದಿನ ಆಯಿತು ನೋಡಿ ವಾಯ್ಸ್ ಓವರ್ ಮಾಡೋದಕ್ಕೆ ಆಗಲಿ ಯಾವುದು ಸರಳವಾಗಿ ಬರ್ತಾ ಇಲ್ಲ. ಮರೆತು ಬಿಟ್ಟರೆ ಹೀಗೆ ಮರ್ತೋಗ್ಬಿಡ್ತೀವಿ.
ಚಾನಲ್ ಇರೋದ್ರಿಂದ ನಾನು ಎಷ್ಟು ದಿನ ಚಾನಲ್ ಯೂಟ್ಯೂಬ್ ಅನ್ನೋದು ಇರುತ್ತೆ ಅಷ್ಟು ದಿನವೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಅರ್ನಿಂಗ್ಸ್ ಎಲ್ಲ ಆಗಲ್ಲ ಇದರಲ್ಲಿ. ಜಾಸ್ತಿ ವ್ಯೂಸ್ ಬಂದರೆ ಮಾತ್ರ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ನನಗೆ ಪೇಮೆಂಟ್ ಬಂದಿದ್ದು 3 ಪೇಮೆಂಟ್ ಬಂದಿದೆ ಅಷ್ಟೇ ಯೂಟ್ಯೂಬಲ್ಲಿ. ಇನ್ನೂ ದಿನ ಒಂದು 5 ಪೈಸೆ 10 ಪೈಸೆ ಈ ರೀತಿ ಆ್ಯಡ್ ಆಗ್ತಾಯಿದೆ. ಶಾರ್ಟ್ಸ್ಗೆಲ್ಲ ಅಷ್ಟೊಂದು ದುಡ್ಡು ಬರಲ್ಲ. ಏನು ಮಾಡೋಕ್ಕಾಗಲ್ಲ. ನಾನು ವ್ಯೂಸು ತೊಗೋಬೇಕಂದ್ರೆ ಎಫರ್ಟ್ ಹಾಕಲೇಬೇಕಾಗತ್ತೆ. ಅದು ಜನರಿಗೆ ಇಷ್ಟ ಆಗುವಂಥ ವೀಡಿಯೋಸನ್ನ ನಾನು ಹಾಕಬೇಕಾಗತ್ತೆ. ಸದ್ಯದ ಪರಿಸ್ಥಿತಿಲಿ ಅಂದರೆ ಅವಾಗಿನ ಪರಿಸ್ಥಿತಿಲಿ ಹಾಗಿತ್ತು. ಇನ್ನು ಮುಂದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಜನರಿಗೆ ಇಷ್ಟ ಆಗುವಂಥ ವೀಡಿಯೋಸನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಕೂಡ. ನೋಡಿ, ಇದು ಎಷ್ಟು ತಪ್ಪಾಗಿತ್ತು ಬ್ಲೌಸ್ ಅಂದರೆ, ಅದೇ ಹೇಳಿದ್ನಲ್ವ, ಅದೆಲ್ಲನೂ ನಾನು ಇದರಲ್ಲಿ ಆ್ಯಡ್ ಮಾಡಿ ಎಕ್ಸ್ಟ್ರಾ ಬಂದಿತ್ತಲ್ವ ಬಾಡಿ ಪಾರ್ಟ್, ಅದಕ್ಕೆ ಪೀಸ್ ಕೊಟ್ಟು ಆ್ಯಡ್ ಮಾಡಿ ಸ್ಟಿಚ್ ಮಾಡಿಬಿಟ್ಟಿದ್ದೆ. ಅದಿದ್ದರೆ ಹಿಂದೆ ಒಂಥರ ಉಬ್ಕೊಳ್ತಾ ಇತ್ತು. ಅದನ್ನು ಹೀಗೆ ಸರಿ ಮಾಡಿ ನನಗೂ ತಲೆ ಕೆಟ್ಟೋಯ್ತು, ಯಾಕಂದರೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಈಗ ನೋಡಿ, ಲೈಫಲ್ಲಿ ಒಂದು ಪ್ರಾಬ್ಲಮ್ ಆದ ಕೂಡಲೇ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ವ, ಅದೇ ರೀತಿ ಟೈಲರಿಂಗಲ್ಲಿ ಒಂದು ಪ್ರಾಬ್ಲಮ್ ಸರಿ ಮಾಡೋಷ್ಟೊತ್ತಿಗೆ ಇನ್ನೊಂದು ಯಾವುದೋ ರೆಡಿ ಆಗಿರುತ್ತೆ. ಅದನ್ನು ಕಲಿತುಬಿಟ್ಟು ನಾವು ಸ್ಟಿಚ್ ಮಾಡಬೇಕು. ಈ ರೀತಿ ಇರುವಂಥದ್ದು. ಹಾಗೆ ಎಕ್ಸ್ಪೀರಿಯೆನ್ಸ್ ಇರೋ ಟೈಲರ್ಗಳು ಒಂದು 4-5 ಟೈಲರಿಂಗ್ ಶಾಪ್ ಇರುತ್ತಲ್ವ, ಅಲ್ಲೆಲ್ಲ ವಿಸಿಟ್ ಮಾಡೋದು. ಈ ರೀತಿ ಪ್ರಾಬ್ಲಮ್ ಬರುತ್ತೆ, ಏನು ಮಾಡೋದು, ಹೇಗೆ ಮಾಡ್ತೀರಾ ಅಂತ. ಅಯ್ಯೋ ಬರುತ್ತೆ ಮೇಡಮ್, ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಅಂದರೆ ನಮ್ಗೆ ಇನ್ನೊಂದು ಥರ ಪ್ರಾಬ್ಲಮ್ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳೋರು. ಎಲ್ಲ ಕಡೆ ಸಮಸ್ಯೆ ಇದೆ, ಇದನ್ನು ನಾನೇ ಸರಿ ಮಾಡ್ಕೋಬೇಕು ಹೇಗಾದರೂ ಮಾಡಿ ಅಂತ ನಾನು ಸರಿ ಮಾಡಿಕೊಂಡೆ. ನೆಕ್ಸ್ಟು ನನ್ನ ಮಗ, ನಮ್ಮ ಅಣ್ಣ, ತಂಗಿ ಮಗ ಎಲ್ಲರೂ ಕೂಡ ಹೊರಗಡೆ ಹೋಗಿದ್ದರು. ನಮ್ಮ ರಿಲೇಷನ್ ಒಬ್ರದ್ದು ಬರ್ತ್ಡೇ ಪಾರ್ಟಿ ಇತ್ತು, ಅದಕ್ಕೆ ಹೋಗಿದ್ದರು. ನಮ್ಮ ಮನೆಯವರು ಟೀ ಮಾಡಿ ನನ್ನ ಮಗ ಬರ್ತಾನೆ ಅಂತ, ನಾನು ನನ್ನ ಮನೆಯವರು ಕುಡಿದ್ವಿ. ನನ್ನ ಮಗ ಬರ್ತಾನೆ ಅಂತ ಟೀನ ಫ್ಲಾಸ್ಕಲ್ಲಿ ಹಾಕಿ ಇಟ್ಟಿದ್ರು. ನನ್ನ ಮಗ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಕುಡಿತಾ ಇದ್ದೆ. ಅದು ಇನ್ನೂ ಸ್ವಲ್ಪ ಇತ್ತಲ್ಲ, ನಮ್ಮ ಮನೆಯವ್ರು ಮಾಡಿಕೊಟ್ಟಿರೋ ಲಾಸ್ಟ್ ಟೀ. ನಮ್ಮ ಮನೆಯವರು ತೀರ್ಕೊಳ್ಳೋಕೆ 3 ತಿಂಗಳ ಮುಂಚೆ ಮಾಡಿರುವಂಥ ವೀಡಿಯೋ ಇದು. ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ. ನಮಸ್ಕಾರ.